ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ವರ್ ಬಾಳೆ ಅಂತ. ಇಂದಿನ ಒಂದು ವಿಷಯ GK ಪ್ರಶ್ನೋತ್ತರಗಳಿಗೆ ಒಂದಿಷ್ಟು ಪ್ರಮುಖ ಅಂಶಗಳನ್ನು ಹೇಳ್ತಾ ಇದ್ದೀನಿ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇಂದಿನ ಒಂದು ಸಾಮಾನ್ಯ ವಿಜ್ಞಾನದ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಇಲ್ಲಿ ವಿವರಿಸ್ತಾ ಇದ್ದೀನಿ. ಅದರಲ್ಲಿ ಭಾರತದ ಪ್ರಥಮ ವಿಷಯಗಳು ಅಂದರೆ ಭಾರತದಲ್ಲಿ ಪ್ರಥಮ ವಿಷಯಗಳು ಏನೇನಾಗಿದ್ದು ಅಂದರೆ ಭಾರತಕ್ಕೆ ಸಂಬಂಧಪಟ್ಟಂಥ ಪ್ರಥಮ ವಿಷಯಗಳು ಏನೇನು ಬರ್ತಾವ ಅನ್ನೋಲ್ಲಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಭಾರತದ ಪ್ರಥಮ ಕಾಲೇಜು ಅಂದರೆ ಭಾರತದ ಪ್ರಥಮ ಕಾಲೇಜು ಯಾವುದು? ಅದು ಪೋರ್ಟ್ ವಿಲಿಯಂ ಕಾಲೇಜು ಅಂತ ಹೇಳ್ಬೋದು. ಅದೇ ರೀತಿ ಎರಡನೇ ಪ್ರಶ್ನೆ, ಭಾರತದ ಪ್ರಥಮ ಹಡಗು ಅದು ಜಲದುರ್ಗ ಅಂತ ಕಂಡು ಬರ್ತದೆ. ಅದೇ ರೀತಿ ಮೂರನೇ ಪ್ರಶ್ನೆ, ಭಾರತದ ಪ್ರಥಮ ಕಂಪ್ಯೂಟರ್. ಭಾರತದಲ್ಲಿ ಪ್ರಥಮವಾಗಿ ಕಂಪ್ಯೂಟರ್ ಕಂಡು ಬಂದಿರೋದು ಯಾವುದು ಅಂದ್ರೆ HEC ಕಲ್ಕತ್ತಾದಲ್ಲಿ ಕಂಡು ಬರ್ತದೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಭಾರತದ ಪ್ರಥಮ ಅಣುಸ್ಥಾವರ ಎಲ್ಲಿ ಕಂಡು ಬಂತು? ಅದು ತಾರಾಪುರ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಭಾರತದ ಪ್ರಥಮ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲಿ ಕಂಡು ಬರ್ತದೆ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ನಂತರ ಭಾರತದ ಪ್ರಥಮ ಬ್ಯಾಂಕು ಅಂದರೆ ಭಾರತದಲ್ಲಿ ಪ್ರಥಮವಾಗಿ ಕಂಡು ಬರ್ತಕ್ಕಂಥ ಬ್ಯಾಂಕು ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಇನ್ನು ಅದೇ ರೀತಿ ಮುಂದುವರೆ ತೆಗೆದುಕೊಂಡ್ರೆ, ಭಾರತದ ಪ್ರಥಮ ಭಾರತೀಯ ಬ್ಯಾಂಕು ಇದು ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಇಲ್ಲಿ ಕಂಡು ಬರ್ತದೆ. ಇನ್ನು ಅದೇ ರೀತಿ ಭಾರತದ ಪ್ರಥಮ ಅಂಚೆ ಚೀಟಿ ಕಂಡು ಬರ್ತಕ್ಕಂಥದ್ದು ಸಿಂಧ್ ಡಾಕ್ ಅಂತ ಕರಿತೀವಿ. ಅದೇ ರೀತಿ ಭಾರತದ ಪ್ರಥಮ ಕೃತಕ ಉಪಗ್ರಹ ಕಂಡು ಬರ್ತಕ್ಕಂಥದ್ದು ಆರ್ಯಭಟ, ಇಲ್ಲಿ ಅದು ಬರ್ತದೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಇಲ್ಲಿ ಇನ್ನೆರಡು ಪ್ರಶ್ನೆ, ಭಾರತದ ಪ್ರಥಮ ಖಾಸಗಿ ರೇಡಿಯೋ ಸ್ಟೇಷನ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ರೇಡಿಯೋ ಸಿಟಿ ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಇದರಲ್ಲಿ ಕೊನೆಯ ಪ್ರಶ್ನೆ, ಭಾರತದ ಪ್ರಥಮ ಪತ್ರಿಕೆ ಇದು ದಿ ಬೆಂಗಾಲ್ ಗೆಜೆಟ್ ಅಂತ ಕರಿತೀವಿ. ಇವಿಷ್ಟೆಲ್ಲ ಬರ್ತಕ್ಕಂಥದ್ದೇನು GK ಕ್ವಶನ್ಗಳು ಮತ್ತು ಅದರ ಉತ್ತರಗಳು. ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಸಂಕ್ಷಿಪ್ತ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಂದ್ರೆ ಭಾರತದ ಪ್ರಥಮ ವಿಷಯಗಳು. ಇಲ್ಲಿ ಭಾರತದ ಪ್ರಥಮ ಒಂದಿಷ್ಟು ವಿಷಯಗಳು ಕಂಡು ಬರ್ತಾವ. ಇದು ನಾ ಎಕನಾಮಿಕ್ಸ್ ಜೊತೆ ಕೂಡ ಏನು ಮಾಡ್ತಾ ಇದ್ದೀನಿ, ಒಂದಿಷ್ಟು GK ಪ್ರಶ್ನೆಗಳನ್ನು ಕೂಡ ಇಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಪ್ರಥಮವಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊತಾ ಇಂದಿನ ಒಂದು ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.